ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಭವಿಷ್ಯವನ್ನ ನಿರ್ಧರಿಸುವ ಚುನಾವಣೆಗಳು ಮುಕ್ತಾಯ ಆಗಿವೆ. 7 ಹಂತಗಳಲ್ಲಿ ನಡೆದ ಮತದಾನದಲ್ಲಿ 97 ಕೋಟಿ ಮಂದಿ ಮತದಾರರಿದ್ರು. ಅದರಲ್ಲಿ ಸುಮಾರು 62ರಿಂದ 63 ಕೋಟಿಯಷ್ಟು ಜನ ಮತದಾನ ಮಾಡಿದ್ದಾರೆ. ಈ ಚುನಾವಣೆಯ ಫಲಿತಾಂಶ ಮುಂದಿನ 5 ವರ್ಷಗಳ ಅವಧಿಗೆ ಈ ದೇಶವನ್ನ ಯಾರು ಆಳಬೇಕು, ಆಡಳಿತ ಅನ್ನೋದು ಹೇಗಿರಬೇಕು ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಈ ಫಲಿತಾಂಶಕ್ಕಾಗಿ ನಾವು ಇನ್ನು 3 ದಿನ ಕಾಯಬೇಕು. ಇನ್ನು ಈ ಬಾರಿ ಬಿಜೆಪಿ 400 ಪಾರ್ ಅನ್ನೋ ಘೋಷಣೆಯನ್ನು ಮಾಡ್ತು. ಆದ್ರೆ ಬಿಜೆಪಿ ಈ ಬಾರಿ 400ರ ಗಡಿಯನ್ನ ದಾಟೋದಿಲ್ಲ ಅಂತ ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇವೆ. ಹಾಗೆ ನಾವಿದನ್ನ ಹೇಳಿದ್ದೇ ಪ್ರತಿಪಕ್ಷಗಳನ್ನ ದಾರಿ ತಪ್ಪಿಸೋದಿಕ್ಕೆ ಅಂತ ಬಿಜೆಪಿ ಲೀಡರ್ಗಳು ಹೇಳ್ಕೋತಾ ಇದ್ದಾರೆ. ಹೀಗಾಗಿ 400 ಪಾರ್ ಅನ್ನೋದು ಕೇವಲ ಒಂದು ಘೋಷಣೆ ಅಷ್ಟೇ. ಇನ್ನು ಬಿಜೆಪಿ ಕೂಡ ಈ ಬಾರಿ 370ರ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಳೆದ ಚುನಾವಣೆಯಲ್ಲಿ ಗಳಿಸಿದ ಸೀಟುಗಳಷ್ಟೇ ಹೆಚ್ಚು ಕಡಿಮೆ ಈ ಬಾರಿ ಕೂಡ ಬರಬಹುದು ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ. ಹಾಗೆ ಈ ಬಾರಿ ಕಾಂಗ್ರೆಸ್ ಅಧಿಕೃತ ವಿರೋಧ ಪಕ್ಷದ ಸ್ಥಾನವನ್ನ ಗಳಿಸಿಕೊಳ್ಳೋದಕ್ಕೆ ಬೇಕಾದಷ್ಟು ಸೀಟುಗಳನ್ನ ಗೆಲ್ಲುವ ವಿಶ್ವಾಸ ಕೂಡ ಸಮೀಕ್ಷೆಗಳಲ್ಲಿ ವ್ಯಕ್ತ ಆಗ್ತಾ ಇದೆ. ಆದ್ರೆ ಪ್ರತಿ ಬಾರಿ ಚುನಾವಣಾ ಪೂರ್ವ ಸಮೀಕ್ಷೆಗಳೇ ನಿಜ ಆಗಬೇಕು ಅಂತೇನಿಲ್ಲ. ಮತದಾರನ ಮನಸ್ಸಲ್ಲಿ ಏನಿದೆ ಅನ್ನೋದು ಕೂಡ ಮುಖ್ಯ ಆಗತ್ತೆ. ಮನದ ಇಂಗಿತವನ್ನ ಬಿಟ್ಟುಕೊಡದ ಮತ್ತು ಸ್ವಿಂಗ್ ಅಂದ್ರೆ ಯಾವ ಪಕ್ಷವನ್ನು ಬೇಕಾದರೂ ಆರಿಸಿಕೊಳ್ಳಬಲ್ಲ, ನಿರ್ದಿಷ್ಟ ಪಕ್ಷಕ್ಕೆ ಅಂಟಿಕೊಳ್ಳದ ಮತದಾರರೇನಿದ್ದಾರೆ ಅವರ ನಿರ್ಧಾರ ಚುನಾವಣೆಗಳಲ್ಲಿ ತುಂಬಾ ಮುಖ್ಯ ಆಗತ್ತೆ. ಹಾಗಾದ್ರೆ ಈ ಬಾರಿಯ ಚುನಾವಣೆ ಹೇಗೆಲ್ಲ ನಡೀತು, ಕೊನೆಯ ಹಂತದ ಚುನಾವಣೆಯಲ್ಲಿ ಯಾರೆಲ್ಲ ಘಟಾನುಘಟಿಗಳಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ದೇಶದಲ್ಲಿ 7ನೇ ಹಂತದ ಮತದಾನ ಕೂಡ ಮುಗಿದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪರ್ಧಿಸಿರುವ ವಾರಣಾಸಿಯಲ್ಲಿ ಕೂಡ ಜನ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಇನ್ನೇನಿದ್ರು ಜೂನ್ 4ನೇ ತಾರೀಕು ಹೊರಬೀಳುವ ಫಲಿತಾಂಶದ ಕಡೆಗೆ ಎಲ್ಲರ ಚಿತ್ತ ನೆಟ್ಟಿದೆ. ಹಾಗೆ ನೋಡಿದ್ರೆ ಗೆಳೆಯರೆ, ಭಾರತದ ಚುನಾವಣೆಯ ಇತಿಹಾಸದಲ್ಲೇ ಅತಿ ಸುದೀರ್ಘ ಕಾಲ ನಡೆದ ಚುನಾವಣೆ ಇದು. ಏಪ್ರಿಲ್ 19ರಂದು ದೇಶದಲ್ಲಿ ಮೊದಲ ಹಂತದ ಚುನಾವಣೆಗಳು ಶುರುವಾದವು. ಆ ಬಳಿಕ ಏಪ್ರಿಲ್ 26ನೇ ತಾರೀಕು ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ನಡೆಯೋದ್ರ ಮೂಲಕ ದೇಶದಲ್ಲಿ 2ನೇ ಹಂತದ ಚುನಾವಣೆ ನಡೆಯಿತು. ಮೇ 7ನೇ ತಾರೀಕು 3ನೇ ಹಂತ, ಮೇ 13ರಂದು 4ನೇ ಹಂತ, ಮೇ 20ನೇ ತಾರೀಕು 5ನೇ ಹಂತದ ಚುನಾವಣೆಗಳು ನಡೆದರೆ ಮೇ 25ನೇ ತಾರೀಕು 6ನೇ ಹಂತದ ಮತದಾನ ದೇಶದಲ್ಲಿ ನಡೆಯಿತು. ಇನ್ನು ಜೂನ್ 1ನೇ ತಾರೀಕು 7ನೇ ಹಂತದ ಮತದಾನ ಪ್ರಕ್ರಿಯೆ ಕೂಡ ಮುಕ್ತಾಯವಾಗಿದೆ. ಈ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಮತದಾನದ ಪ್ರಕ್ರಿಯೆ ಏನಿದೆ ಅದು ಅಂತಿಮಗೊಂಡಿದೆ. ಹಾಗೆಯೇ ಆಡಳಿತಾರೂಢ ಬಿಜೆಪಿಯ ನೇತೃತ್ವದ NDAನ ಸೋಲಿಸೋದಕ್ಕೆ ವಿಪಕ್ಷಗಳೆಲ್ಲ ಒಂದಾಗಿ INDIAನ ರಚಿಸಿಕೊಂಡ್ವು. ಆದರೆ ಅದು ರಚನೆ ಆದಷ್ಟೇ ವೇಗವಾಗಿ ಅದರಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಕಾಣಿಸ್ಕೊಂಡ್ವು. ಕೂಟದ ನೇತೃತ್ವವನ್ನು ವಹಿಸಿಕೊಳ್ಳಬೇಕಾಗಿದ್ದ ಕನ್ವೀನರ್ ಆಗ್ತಾರೆ ಅಂತಲೇ ಎಲ್ಲರೂ ಭಾವಿಸಿದ್ದ ನಿತೀಶ್ ಕುಮಾರ್ ಆ ಕೂಟದಿಂದ ಎದ್ದು ಹೋಗಿ NDA ಜೊತೆ ಗುರುತಿಸ್ಕೊಂಡ್ರು. ಈ ಕೂಟಕ್ಕೆ INDIA ಅನ್ನೋ ಹೆಸರು ಕೊಟ್ಟಿದ್ದೆ ನಾನು ಅಂತ ಹೇಳಿಕೊಂಡು ಮಮತಾ ಬ್ಯಾನರ್ಜಿ ಸೀಟ್ ಹಂಚಿಕೆಯ ವೇಳೆಗೆ ನಮಗೂ ನಿಮಗೂ ಸಂಬಂಧ ಇಲ್ಲ ಅನ್ನೋ ಥರ ವರ್ತಿಸೋದಕ್ಕೆ ಶುರು ಮಾಡಿದ್ರು. ಪಶ್ಚಿಮ ಬಂಗಾಳದಲ್ಲಿ ವಿರೋಧ ಪಕ್ಷಗಳು ಪ್ರತ್ಯೇಕವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ವು. ಕಾಂಗ್ರೆಸ್ ಹಾಗೂ ತೃಣಮೂಲದ ನಡುವೆ ಕೂಡಿಕೆ ಆಗಲಿಲ್ಲ. ಇನ್ನು ಕೇರಳದಲ್ಲಿ ಕೂಡ ಕಮ್ಯುನಿಸ್ಟರು ಹಾಗೂ ಕಾಂಗ್ರೆಸ್ಸರ ನಡುವೆ ಹೊಂದಾಣಿಕೆ ಸಾಧ್ಯ ಆಗಲಿಲ್ಲ. ಇಷ್ಟಾದರೂ ಕಾಂಗ್ರೆಸ್, DMK, NCP, AP, RJD, ಸಮಾಜವಾದಿ ಪಕ್ಷ ಸೇರಿದ ಹಾಗೆ ಒಂದಷ್ಟು ವಿರೋಧ ಪಕ್ಷಗಳು ಒಟ್ಟಾಗಿ ಈ ಚುನಾವಣೆಯನ್ನು ಎದುರಿಸಿವೆ. ಅವರೆಲ್ಲರದು ಗುರಿ ಒಂದೇ ಆಗಿತ್ತು, ಆಡಳಿತಾರೂಢ NDA ಅಂದರೆ ಪ್ರಧಾನಿ ಮೋದಿ ಅವರನ್ನು ಈ ಬಾರಿ ಅಧಿಕಾರದಿಂದ ದೂರ ಇಡಬೇಕು ಅನ್ನೋದು. ಇನ್ನು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಮೋದಿ ಗ್ಯಾರಂಟಿಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದವು. ಇಂಡಿ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಬಡ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು 8,500 ರೂಪಾಯಿಗಳನ್ನು ಟಕಾಟಕ್ ಹಾಕಿಬಿಡ್ತೀವಿ ಅಂತ ಕಾಂಗ್ರೆಸ್ನ ಯುವರಾಜ ಭಾಷಣ ಮಾಡಿದ್ದು ಎಷ್ಟು ಪಾಪ್ಯುಲರ್ ಆಯಿತು ಅಂದರೆ, ಮೊನ್ನೆ ಬೆಂಗಳೂರಿನ ಜನರಲ್ ಪೋಸ್ಟ್ ಆಫೀಸಿನ ಮುಂದೆ ಸಾವಿರಾರು ಮಹಿಳೆಯರು ಪಾಳಿ ಹಚ್ಚಿ ನಿಂತು ಅಕೌಂಟ್ ಓಪನ್ ಮಾಡೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ಬಂದೋಬಸ್ತಿಗಾಗಿ ಪೊಲೀಸರನ್ನ ನೇಮಕ ಮಾಡಬೇಕಾಗಿ ಬಂತು. ಅಂದ್ರೆ 8,500 ರೂಪಾಯಿಗಳಷ್ಟು ಹಣವನ್ನ ಪ್ರತಿ ತಿಂಗಳು ಕೊಡ್ತೀವಿ ಅನ್ನೋ ಭರವಸೆ ಏನಿದೆ ಅದು ಮಹಿಳಾ ಮತದಾರರ ಮೇಲೆ ಒಂದಷ್ಟು ಕೆಲಸ ಮಾಡಿದ ಹಾಗೆ ಕಾಣ್ತಾ ಇದೆ. ಇನ್ನು ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಸರ್ಕಾರಿ ಕೆಲಸಗಳನ್ನ ಕೊಡ್ತೀವಿ, ಜಾತಿ ಗಣತಿ ಮಾಡ್ತೀವಿ, ಸಂಪತ್ತಿನ ಸಮಾನ ಹಂಚಿಕೆ ಮಾಡ್ತೀವಿ ಅಂತೆಲ್ಲ ಕಾಂಗ್ರೆಸ್ ಪ್ರಚಾರ ಮಾಡ್ತು. ಇದರ ಮಧ್ಯೆ ಕಮ್ಯುನಿಸ್ಟರು ತಮ್ಮ ಮ್ಯಾನಿಫೆಸ್ಟೋದಲ್ಲಿ ದೇಶವನ್ನು ಅಣ್ವಸ್ತ್ರ ಮುಕ್ತ ಮಾಡಿಬಿಡ್ತೀವಿ ಅಂತ ಬೇರೆ ಹೇಳಿಕೊಂಡ್ರು. ಇಲ್ಲಿ ಪ್ರತಿಪಕ್ಷಗಳ ಮ್ಯಾನಿಫೆಸ್ಟೋಗಳಲ್ಲಿ ಸಾಮ್ಯತೆ ಮತ್ತು ಸಮನ್ವಯದ ಕೊರತೆ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇತ್ತು. ಇನ್ನು ಬಿಜೆಪಿ ದೇಶದ ಭದ್ರತೆಯೇ ಮೋದಿ ಗ್ಯಾರಂಟಿ ಅಂತ ಪ್ರಚಾರ ಮಾಡ್ತು. ಈ ಎರಡೂ ಗ್ಯಾರಂಟಿಗಳಲ್ಲಿ ಜನ ಯಾವುದನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಫಲಿತಾಂಶನೇ ಹೇಳಬೇಕು. ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ದಕ್ಷಿಣದ ರಾಜ್ಯಗಳಲ್ಲಿ ಹೆಚ್ಚು ಬೆಳೆ ತೆಗೆಯೋದಕ್ಕೆ ಬಿಜೆಪಿ ಪ್ರಯತ್ನವನ್ನು ಪಟ್ಟಿದೆ.
ತಮಿಳುನಾಡಲ್ಲಿ ಅಣ್ಣಾಮಲೈ ಅವರನ್ನ ಆಯ್ಕೆ ಮಾಡಿಕೊಂಡ್ರು ಬಿಜೆಪಿ. ಅಟ್ಲೀಸ್ಟ್ ಅಲ್ಲೊಂದು 5-6 ಸೀಟುಗಳನ್ನಾದರೂ ಹೆಚ್ಚುವರಿಯಾಗಿ ಗೆಲ್ಲುವ ಪ್ರಯತ್ನ ಮಾಡಿದೆ. ಕರ್ನಾಟಕದಲ್ಲಿ ಜೆಡಿಎಸ್ ಜೊತೆಗಿನ ಮೈತ್ರಿ ಹಾಗೂ ಅಪ್ಪ ಮಕ್ಕಳ ಸಾರಥ್ಯಕ್ಕೆ ಬಿಜೆಪಿ ಹೈಕಮಾಂಡ್ ಅಸ್ತು ಅಂದಿರುವುದು ಇಲ್ಲಿ ಯಾವ ರೀತಿಯ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಪಾಪ ಪ್ರತಿ ಚುನಾವಣೆಯಲ್ಲಿ ವಂಶಾಡಳಿತ, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದ ಬಿಜೆಪಿಗೆ ಈ ಬಾರಿ ಆ ವಿಷಯ ಪ್ರಸ್ತಾಪ ಮಾಡೋದಕ್ಕೆ ಬಾಯೇ ಇರಲಿಲ್ಲ. ಯಾಕೆಂದ್ರೆ ಕರ್ನಾಟಕದಲ್ಲಿ ವಂಶ ಅನ್ನೋದು ಕಣ್ಣಿಗೆ ರಾಚ್ತಾ ಇತ್ತು. ಇನ್ನು ಆಂಧ್ರ ಪ್ರದೇಶದಲ್ಲಿ ಈ ಬಾರಿ ಬಿಜೆಪಿ ತನ್ನ ಮಾಜಿ ಗೆಳೆಯ ಚಂದ್ರಬಾಬು ನಾಯ್ಡು ಜೊತೆ ಮರು ಹೊಂದಾಣಿಕೆ ಮಾಡಿಕೊಂಡು ಟಿಡಿಪಿ, ಜನಸೇನಾ, ಬಿಜೆಪಿ ಮೈತ್ರಿಕೂಟ ಚುನಾವಣೆಯನ್ನು ಎದುರಿಸಿದ್ರೆ, ತೆಲಂಗಾಣದಲ್ಲಿ ಕೂಡ ಈ ಬಾರಿ ಬಿಜೆಪಿ ದೊಡ್ಡ ಮಟ್ಟದ ಸ್ಟ್ರಾಟಜಿಯನ್ನೇ ಮಾಡಿತ್ತು. ಅದರಲ್ಲೂ ಓವೈಸಿಯ ವಿರುದ್ಧ ಬಿಜೆಪಿ ಕಣಕ್ಕಿಳಿಸಿದ್ದ ಮಾಧವಿ ಲತಾ ಈ ಬಾರಿಯ ಚುನಾವಣೆಗೆ ಒಂಥರ ವಿಚಿತ್ರವಾದ ಅಟ್ರಾಕ್ಷನ್ ಅನ್ನು ತಂದು ಕೊಡ್ತಾ ಇದ್ರು. ಸೊ ಈ ಎರಡೂ ರಾಜ್ಯಗಳಲ್ಲಿ ಕಮಲ ಎಷ್ಟರ ಮಟ್ಟಿಗೆ ಅರಳುತ್ತೆ ಅನ್ನೋದನ್ನ ಜೂನ್ 4ರವರೆಗೆ ಕಾದು ನೋಡಬೇಕು. ಹಾಗೆ ಈ ಬಾರಿ ಕೇರಳದ ಮೇಲೆ ಕೂಡ ಬಿಜೆಪಿ ಸಿಕ್ಕಾಪಟ್ಟೆ ಕಣ್ಣಿಟ್ಕೊಂಡಿದೆ. ಅಲ್ಲಿ ಏನಾದರೂ ಮಾಡಿ 1-2 ಕ್ಷೇತ್ರಗಳಲ್ಲಾದರೂ ಕಮಲ ಅರಳೋ ಹಾಗೆ ಮಾಡಬೇಕು ಅಂತ ಪ್ರಯತ್ನವನ್ನು ಪಟ್ಟಿದೆ. ಈ ಬಾರಿ ದಕ್ಷಿಣದ ರಾಜ್ಯಗಳು ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಬಾಗಿಲು ತೆಗೆಯುತ್ತವೆ ಅನ್ನೋದು ಕುತೂಹಲದ ಪ್ರಶ್ನೆ. ಇನ್ನುಳಿದ ಹಾಗೆ ಈಶಾನ್ಯ ರಾಜ್ಯಗಳು ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆಯಲ್ಲಿ ಬಿಜೆಪಿ ಇದೆ. ಇನ್ನು ಇಂಡಿ ಮೈತ್ರಿಕೂಟದ್ದು ಕೂಡ ಇದೇ ಕಥೆ. ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಜಾರ್ಖಂಡ್, ರಾಜಸ್ಥಾನ ಹಾಗೂ ಮಧ್ಯಪ್ರದೇಶಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಬಿಜೆಪಿಯನ್ನು ಕಟ್ಟಿ ಹಾಕಿಬಿಟ್ರೆ ಬಿಜೆಪಿಗೆ ಬಹುಮತ ಸಿಗದ ಹಾಗೆ ತಡೆಯಬಹುದು ಅನ್ನೋ ಪ್ರಯತ್ನವನ್ನ ಈ ಕೂಟ ಮಾಡಿದೆ. ಈ ಉತ್ತರದ ರಾಜ್ಯಗಳಲ್ಲಿನ 230 ಸ್ಥಾನಗಳ ಪೈಕಿ ಕಳೆದ ಬಾರಿ ಬಿಜೆಪಿ 190ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು. ಈ ಬಾರಿ ಉತ್ತರದ ದೊಡ್ಡ ರಾಜ್ಯಗಳಲ್ಲಿ ಬಿಜೆಪಿಯ ಗೆಲುವಿನ ಓಟಕ್ಕೆ ಕಡಿವಾಣವನ್ನು ಹಾಕಿದ್ರೆ ಬಿಜೆಪಿ ಬಹುಮತ ಪಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹೀಗಾಗಿ ಪ್ರಮುಖವಾಗಿ ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್ ಹಾಗೂ ರಾಜಸ್ಥಾನಗಳಲ್ಲಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಬಿಜೆಪಿಯನ್ನು ಕಟ್ ಹಾಕೋದಕ್ಕೆ ತುಂಬಾನೇ ಶ್ರಮವನ್ನ ಹಾಕಿದೆ. ಇನ್ನು ರಾಜ್ಯದ ವಿಷಯಕ್ಕೆ ಬರೋದಾದ್ರೆ ಈ ಬಾರಿ ಲೋಕಸಭಾ ಚುನಾವಣೆ ರಾಜ್ಯದಲ್ಲಿನ ನೀತಿಗೆಟ್ಟ ರಾಜಕಾರಣಕ್ಕೆ ಸಾಕ್ಷಿ ಆಯಿತು. ಯಾವನೋ ವಿಕೃತ ಕಾಮಿ ಮಾಡ್ಕೊಂಡಿದ್ದ ವಿಡಿಯೋಗಳನ್ನು ಇಟ್ಟುಕೊಂಡು ತಮ್ಮ ರಾಜಕೀಯ ಲಾಭಕ್ಕೆ ಕಂಡವರ ಮನೆಯ ಹೆಣ್ಣು ಮಕ್ಕಳ ಬಾಳಿಗೆ ಬೆಂಕಿ ಇಡುವ ಕೆಲಸ ಇಲ್ಲಿ ನಡೆದು ಹೋಯಿತು. ಇದರ ನಡುವೆನೆ ಮತದಾರರು ತಮ್ಮ ನಿರ್ಧಾರವನ್ನ ಮತಪೆಟ್ಟಿಗೆ ಸೇರಿಸಿದ್ದಾರೆ. ಈ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟ ನಿರೀಕ್ಷಿಸಿದಷ್ಟು ಸ್ಥಾನಗಳನ್ನ ಗೆದ್ದುಕೊಳ್ಳೋದಕ್ಕೆ ಸಾಧ್ಯವಾದ್ರೆ ಆ ಮೈತ್ರಿ ಮುಂದುವರಿಯುತ್ತೆ. ಹಾಗಾಗದೇ ಇದ್ರೆ ಎರಡೂ ಪಕ್ಷಗಳು ದೂರ ಆಗತ್ವೆ. ಹಾಗೆ ಶಿಕಾರಿಪುರದ ಅಪ್ಪ ಮಕ್ಕಳು ಪಕ್ಷದ ಮೇಲೆ ಹಿಡಿತವನ್ನು ಮುಂದುವರಿಸ್ತಾರಾ ಇಲ್ವಾ ಅನ್ನೋದನ್ನು ಕೂಡ ಚುನಾವಣಾ ಫಲಿತಾಂಶ ನಿರ್ಧಾರ ಮಾಡುತ್ತೆ. ಹಾಗೆ ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 2 ಅಂಕಿಯನ್ನು ದಾಟಿ ಬಿಟ್ರೆ ಮುಖ್ಯಮಂತ್ರಿ ಕುರ್ಚಿಯ ಕದನಕ್ಕೆ ಮತ್ತಷ್ಟು ರಂಗು ಬರುತ್ತೆ. ಹಾಗಲ್ಲದೆ ಅವರ ಪರ್ಫಾರ್ಮೆನ್ಸ್ ಕಡಿಮೆ ಆದರೂ ಕೂಡ ಮುಖ್ಯಮಂತ್ರಿಯ ಬದಲಾವಣೆಗೆ ಅದು ಕಾರಣವಾಗುವ ಸಾಧ್ಯತೆ ಇರುತ್ತೆ ಅಂತ ರಾಜಕೀಯ ಪಂಡಿತರು ಹೇಳ್ತಾ ಇದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಆಡಳಿತಾರೂಢ ಪಕ್ಷದ ಶಾಸಕರ ಒಳಗುದಿ ಹೆಚ್ಚಾಗ್ತಾ ಇದೆ. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಗೆದ್ದು ಬಂದ ಶಾಸಕರಿಗೆ ಹಾಕಿದ ಬಂಡವಾಳ ವಾಪಸ್ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಕಾಮಗಾರಿಗಳು ನಡೀತಾ ಇಲ್ಲ. ಖಜಾನೆಯಲ್ಲಿನ ಹಣ ಚುನಾವಣಾ ಗ್ಯಾರಂಟಿಗಳನ್ನು ನಿಭಾಯಿಸುವುದಕ್ಕೆ ವಿನಿಯೋಗ ಆಗ್ತಾ ಇದೆ. ಹೀಗಾಗಿ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಒಂದಷ್ಟು ರಾಜಕೀಯ ಅಸ್ಥಿರತೆಯನ್ನ ರಾಜ್ಯ ಕಾಣಬೇಕಾಗಿ ಬರಬಹುದು. ಕರ್ನಾಟಕ ಒಂದೇ ಅಲ್ಲ, ಹಿಮಾಚಲ ಪ್ರದೇಶ ಹಾಗೂ ಹರಿಯಾಣಗಳಲ್ಲಿ ಕೂಡ ರಾಜಕೀಯ ಪಲ್ಲಟಗಳು ಲೋಕಸಭಾ ಫಲಿತಾಂಶದ ನಂತರ ಉಂಟಾಗುವ ಸಾಧ್ಯತೆಗಳಿರುತ್ತವೆ. ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಭಾರತದಲ್ಲಿ ರೆಜಿಮ್ ಚೇಂಜ್ ಮಾಡೋದಕ್ಕೆ ಸಾಕಷ್ಟು ಬಾಹ್ಯ ಶಕ್ತಿಗಳು ಪ್ರಯತ್ನವನ್ನು ಪಟ್ಟವು. ಅಮೆರಿಕ, ಚೈನಾಗಳು ಸಾಕಷ್ಟು ಪ್ರೊಪಗಂಡಾಗಳನ್ನು ಮಾಡಿದ್ವು. ಅದೆಲ್ಲ ಕೂಡ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಅನ್ನೋದು ಕೂಡ ಚುನಾವಣಾ ಫಲಿತಾಂಶದ ನಂತರ ಸ್ಪಷ್ಟ ಆಗುತ್ತೆ. ಹಾಗೆ ಈ ಲೋಕಸಭಾ ಚುನಾವಣಾ ಫಲಿತಾಂಶ ದೇಶದಲ್ಲಿ ಮತಧ್ರುವೀಕರಣ ಹಾಗೂ ಕೋಮು ಸಾಮರಸ್ಯದ ಬಗ್ಗೆ ಕೂಡ ಒಂದು ಸ್ಪಷ್ಟ ಚಿತ್ರಣವನ್ನು ಕೊಡಲಿದ್ದು ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳ ಮುಂದಿನ ನಿಲುವು ಏನಾಗಿರುತ್ತೆ ಅನ್ನೋದನ್ನ ಇದು ನಿರ್ಧಾರ ಮಾಡುತ್ತೆ. ಹಾಗೇನೆ ಪ್ರಧಾನಿ ನರೇಂದ್ರ ಮೋದಿ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಮಮತಾ ಬ್ಯಾನರ್ಜಿ, ನಿತೀಶ್ ಕುಮಾರ್, ಯೋಗಿ ಆದಿತ್ಯನಾಥ್, ಅಣ್ಣಾಮಲೈ, ಎಚ್.ಡಿ. ಕುಮಾರಸ್ವಾಮಿ, ಚಂದ್ರಬಾಬು ನಾಯ್ಡು, ನವೀನ್ ಪಟ್ನಾಯಕ್, BY ವಿಜಯೇಂದ್ರ ಹೀಗೆ ಸಾಕಷ್ಟು ನಾಯಕರ ಭವಿಷ್ಯ ಕೂಡ ಈ ಚುನಾವಣೆಯ ಫಲಿತಾಂಶದ ಮೇಲೆ ಆಧಾರಪಟ್ಟಿರುತ್ತೆ. ಹೀಗಾಗಿನೇ ಈ ಚುನಾವಣೆಯನ್ನು ದೇಶದ ರಾಜಕೀಯ ದಿಕ್ಸೂಚಿ ಅಂತ ಒಂದಷ್ಟು ಜನ ಭಾವಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈ ಬಾರಿ ಕೂಡ ಮತ ಚಲಾವಣೆಯ ಪ್ರಮಾಣದಲ್ಲಿ ಹೆಚ್ಚು ಬದಲಾವಣೆ ಏನು ಕಂಡು ಬಂದಿಲ್ಲ. ಇಲ್ಲಿವರೆಗೆ ನಡೆದಿರುವ 6 ಹಂತದ ಮತದಾನದಲ್ಲಿ ಸರಾಸರಿ 65.54% ಮತದಾರರು ಮತ ಚಲಾಯಿಸಿದ್ದಾರೆ. ಅಂದರೆ ಈ ಬಾರಿ ಕೂಡ 33% ಜನ ತಮ್ಮ ಮತದಾನದ ಹಕ್ಕಿನಿಂದ ದೂರ ಉಳಿದಿದ್ದು, ದೇಶದ ಒಟ್ಟು ಮತದಾರರ ಪೈಕಿ 2/3 ಜನ ಮಾತ್ರ ಈ ದೇಶದ ಭವಿಷ್ಯವನ್ನ ನಿರ್ಧರಿಸ್ತಾ ಇರುವುದು ಕಂಡು ಬರ್ತಾ ಇದೆ. ಚುನಾವಣಾ ಆಯೋಗದ ಜಾಗೃತಿ, ದೇಶದ ನಾನಾ ಸೆಲೆಬ್ರಿಟಿಗಳು, NGOಗಳು ಮಾಡಿದ ಪ್ರಯತ್ನಗಳು
ಯಾವುದು ಕೂಡ ಹೆಚ್ಚು ಫಲ ಕೊಟ್ಟ ಹಾಗಿಲ್ಲ. ಅಂದರೆ ಈ ದೇಶದ 33% ಜನಕ್ಕೆ ರಾಜಕೀಯದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಕೂಡ ಒಂಥರ ನಿರಾಸಕ್ತಿ ಇರೋದು ಕಂಡು ಬರ್ತಾ ಇದೆ. ಇನ್ನು ಎಕ್ಸಿಟ್ ಪೋಲುಗಳು, ಈಗಾಗಲೇ ಸಾಕಷ್ಟು ಎಕ್ಸಿಟ್ ಪೋಲುಗಳು ಶುರುವಾಗಿವೆ. ಈ ಬಾರಿ ಬಿಜೆಪಿ 300 ಸೀಟುಗಳನ್ನು ದಾಟೋದ್ರ ಬಗ್ಗೆ ಯಾರೂ ಕೂಡ ಅನುಮಾನವನ್ನೇನು ವ್ಯಕ್ತಪಡಿಸ್ತಾ ಇಲ್ಲ. ಆದರೆ ಆ ಸಂಖ್ಯೆ 370ಕ್ಕೆ ಹೋಗುತ್ತೆ ಅನ್ನೋದನ್ನ ಯಾರೂ ಹೇಳುವ ಧೈರ್ಯವನ್ನು ಮಾಡ್ತಾ ಇಲ್ಲ. ಹಾಗೆಯೇ ಕಾಂಗ್ರೆಸ್ ಪಕ್ಷ ಕೂಡ ಈ ಬಾರಿ ಅಧಿಕೃತ ವಿಪಕ್ಷ ಸ್ಥಾನವನ್ನು ಗಿಟ್ಟಿಸಿಕೊಳ್ಳಬಹುದು. ಅಷ್ಟರ ಮಟ್ಟಿಗೆ ಅವರ ಶಕ್ತಿ ಕೂಡ ಈ ಚುನಾವಣೆಯಲ್ಲಿ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಆದರೆ ಸರ್ಕಾರ ರಚಿಸುವಷ್ಟು ಬಹುಮತ ಕಷ್ಟ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ. ಇನ್ನು NDAಯ 400 ಕೂಡ ಸಾಧ್ಯವಾಗದ ಮಾತು. ಮೊನ್ನೆ ಚುನಾವಣಾ ತಜ್ಞ ಪ್ರಶಾಂತ್ ಕಿಶೋರ್ ಈ 400 ಪಾರ್ ಅನ್ನೋದು ಬಿಜೆಪಿ ಪ್ರತಿಪಕ್ಷಗಳನ್ನು ದಾರಿ ತಪ್ಪಿಸೋದಕ್ಕಷ್ಟೇ ಹೇಳಿದ ಮಾತು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ರಚನೆಗೆ 272 ಸೀಟುಗಳ ಸಿಂಪಲ್ ಮೆಜಾರಿಟಿ ಇದ್ರೆ ಸಾಕು. 275 ಬಂದರೆ ನಾನು ಪ್ರಧಾನಿ ಆಗೋದಿಲ್ಲ ಅಂತೆಲ್ಲೂ ಮೋದಿ ಹೇಳ್ಕೊಂಡಿಲ್ಲ. ಹೀಗಾಗಿ 400ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ. ಎಕ್ಸಿಟ್ ಪೋಲುಗಳು ಕೂಡ ಇದೇ ಮಾತನ್ನು ಹೇಳ್ತಾ ಇವೆ. ಇಷ್ಟರ ಮೇಲೆ ಬಿಜೆಪಿ ಎಷ್ಟು ಸೀಟುಗಳನ್ನು ಗಳಿಸ್ಕೊಳ್ಳುತ್ತೆ ಮತ್ತು ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ಎಷ್ಟು ಸ್ಥಾನಗಳನ್ನು ಗೆಲ್ತಾರೆ, ರಾಹುಲ್ ಗಾಂಧಿಯವರ ಯಾತ್ರೆಗಳು, ಭಾಷಣಗಳು, ಗ್ಯಾರಂಟಿ ಘೋಷಣೆಗಳು ಇವೆಲ್ಲ ಯಾವ ಮಟ್ಟದ ಪ್ರಭಾವವನ್ನು ಬೀರುತ್ತವೆ ಅನ್ನೋದು ಗೊತ್ತಾಗೋದಕ್ಕೆ ಇನ್ನು 3 ದಿನ ಬಾಕಿ ಉಳಿದಿದೆ. ಕಾದು ನೋಡಿಬಿಡೋಣ. ಹಾಗೆ ಚುನಾವಣಾ ಫಲಿತಾಂಶಗಳು ಎಲ್ಲ ಬಂದ ನಂತರ ಇನ್ನು ಮುಂದಿನ ಚುನಾವಣೆಗಳವರೆಗೆ ರಾಜಕೀಯವನ್ನು, ಪಕ್ಷಗಳನ್ನು, ಅವುಗಳ ಮೇಲಿನ ಮಮಕಾರವನ್ನು, ಅಂಧಭಕ್ತಿಯನ್ನು, ಅದಕ್ಕಾಗಿ ಮಾಡಿಕೊಳ್ಳೋ ಜಗಳಗಳನ್ನು ಇದನ್ನೆಲ್ಲ ಪಕ್ಕಕ್ಕಿಟ್ಟು ಮತ್ತೆ ಅದೇ ಸಾಮರಸ್ಯ, ಪ್ರೀತಿಯಿಂದ ಬಾಳೋಣ. ಇದು ಗೆಳೆಯರೆ ದೇಶದಲ್ಲಿ ಸಮಾಪ್ತಿಗೊಂಡ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.